ನಮಸ್ತೆ ಗೆಳೆಯರೇ. ಈ ದಿನ ತ್ರಿವಿಧ ದಾಸೋಹಿ ಹಾಗೂ ನಡೆದಾಡುವ ದೇವರು ಆದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಜನಿಸಿದ ದಿನವಾಗಿರುತ್ತದೆ. ಇವರು 1907 ಏಪ್ರಿಲ್ 1ರಂದು ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ಹೊನ್ನೇಗೌಡರು ಹಾಗೂ ತಾಯಿ ಗಂಗಮ್ಮನವರು. ಇವರ ಬಾಲ್ಯದ ಹೆಸರು ಶಿವಣ್ಣ ಆಗಿರುತ್ತದೆ. ಇವರ ಬಾಲ್ಯದ ವಿದ್ಯಾಭ್ಯಾಸವು ವೀರಾಪುರದ ಪಾಲನಹಳ್ಳಿಯಲ್ಲಿ ಹಾಗೂ ತುಮಕೂರಿನ ನಾಗವಲ್ಲಿ ಗ್ರಾಮದಲ್ಲಿ ನಡೆದಿರುತ್ತದೆ. ಹಾಗೂ ತುಮಕೂರಿನ ಹೈಸ್ಕೂಲ್ ವಿದ್ಯಾಭ್ಯಾಸವು ಮುಗಿಸಿರುತ್ತಾರೆ. ಹಾಗೂ ಸಿದ್ಧಗಂಗಾ ಮಠದಲ್ಲಿ ಮೆಟ್ರಿಕ್ಯುಲೇಷನನ್ನು ಓದಿ ಮುಗಿಸಿರುತ್ತಾರೆ. ಇವರಿಗೆ ಸಿದ್ಧಗಂಗಾ ಮಠದ ಒಡನಾಟವೂ ಇರುತ್ತದೆ. ಹೀಗೆ ಇವರು ಮುಂದಿನ ಕಾಲೇಜ್ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಸೇರುತ್ತಾರೆ. ಅಲ್ಲಿ BA ಪದವಿಯನ್ನು ಪಡೆದು ಸಿದ್ಧಗಂಗಾ ಮಠಕ್ಕೆ ವಾಪಸ್ಸು ಬರುತ್ತಾರೆ. ಇಲ್ಲಿ ಆ ಸಮಯದಲ್ಲಿ ಕೋಸಲಂ ಸಿದ್ದೇಶ್ವರ ಸ್ವಾಮಿಗಳು ಲಿಂಗೈಕ್ಯರಾಗಿ ಇರುತ್ತಾರೆ. ಮುಂದಿನ ಉತ್ತರಾಧಿಕಾರಿ ಯಾರೆಂದು ನೇಮಿಸಬೇಕು ಎಂದು ತೀರ್ಮಾನ ಮಾಡುತ್ತಾ ಶಿವಣ್ಣನವರು ಸೂಕ್ತ ವ್ಯಕ್ತಿ ಎಂದು ಉದ್ದಾನ ಶ್ರೀ ಶಿವಯೋಗಿಗಳು ತೀರ್ಮಾನ ಮಾಡುತ್ತಾರೆ. ಅವರಿಗೆ ಸನ್ಯಾಸತ್ವವನ್ನು ಕೊಡಿಸುತ್ತಾರೆ. ತದನಂತರ ಮುಂದೆ ಉದ್ದಾನ ಶಿವಯೋಗಿಗಳು ಸಹ ಲಿಂಗೈಕ್ಯರಾಗುತ್ತಾರೆ. 1941ರಲ್ಲಿ ಶಿವಕುಮಾರ ಸ್ವಾಮಿಗಳನ್ನು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರನ್ನಾಗಿ ಮಾಡುತ್ತಾರೆ. ಇವರು ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಮಕ್ಕಳಿಗೆ ಅಕ್ಷರ, ಅನ್ನ, ಆಶ್ರಯವನ್ನು ನೀಡುವ ಕೆಲಸವನ್ನು ಮಾಡುತ್ತಾ ಅನೇಕ ಬಾರಿ ಇವರು ಊರುಗಳಲ್ಲಿ ಭಿಕ್ಷಾಟನೆಯಿಂದ ಬಂದ ದವಸ ಧಾನ್ಯದಿಂದ ಮಕ್ಕಳಿಗೆ ಅನ್ನ ಪ್ರಸಾದವನ್ನು ಹಾಗೂ ಭಕ್ತರಿಗೆ ಪ್ರಸಾದವನ್ನು ನೀಡುತ್ತಾ ಇರುತ್ತಾರೆ. ಒಂದು ದಿನ ಚೇಳೂರಿನ ಚಿಕ್ಕಣ್ಣ ಎಂಬುವರು, ಇವರು ಬಹಳ ಜಿಪುಣರು ಹಾಗೂ ಯಾರಿಗೂ ₹1 ಸಹಾಯ ಮಾಡದಂತಹ ವ್ಯಕ್ತಿಗಳು ಮಠಕ್ಕೆ ಭೇಟಿ ನೀಡಿ ಒಂದು ಗೋಣಿ ಚೀಲದಲ್ಲಿ ಸುಮಾರು ₹5,000 ತಂದು ಸ್ವಾಮಿಗಳ ಪಾದಕ್ಕೆ ಇಡುತ್ತಾರೆ. ತದನಂತರ ಇದನ್ನು ಮಠಕ್ಕೆ ಕೆಲಸಕ್ಕೆ ಉಪಯೋಗಿಸಿ ಎಂದು ಹೇಳಿ ಹೊರಡುತ್ತಾರೆ. ಅದರಲ್ಲಿ ಸುಮಾರು ₹5,000 ಇರುತ್ತದೆ. ಹೀಗೆ ಅನೇಕ ದಾನಿಗಳು ಹಾಗೂ ಗುಪ್ತದಾನಿಗಳು ಶ್ರೀಮಠಕ್ಕೆ ಸೇವೆಯನ್ನು ಸಲ್ಲಿಸುತ್ತಾ ಇರುತ್ತಾರೆ. ಈ ಮಠಕ್ಕೆ ಅನೇಕ ಗಣ್ಯರು ಹಾಗೂ ರಾಜಕೀಯ ವ್ಯಕ್ತಿಗಳು ಹಾಗೂ ಚಿತ್ರನಟರು ಭೇಟಿ ನೀಡಿರುತ್ತಾರೆ. ಅವರುಗಳ ಪೈಕಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹಾಗೂ ಕಾಂಗ್ರೆಸ್ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಭೇಟಿ ನೀಡಿ ಬುದ್ಧಿಗಳ ಆಶೀರ್ವಾದವನ್ನು ಪಡೆದಿರುತ್ತಾರೆ. ಹಾಗೂ ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಹ ಮಠಕ್ಕೆ ಭೇಟಿ ನೀಡಿ ಬುದ್ಧಿಯವರ ಆಶೀರ್ವಾದವನ್ನು ಪಡೆದಿರುತ್ತಾರೆ. ಬುದ್ಧಿಯವರಿಗೆ 1965ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯವು ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವವನ್ನು ಸೂಚಿಸಿರುತ್ತದೆ. ಹಾಗೂ ಕರ್ನಾಟಕ ಸರ್ಕಾರವೂ ಸಹ 2007ರಲ್ಲಿ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿಯನ್ನು ನೀಡಿ ಬುದ್ಧಿಯವರಿಗೆ ಗೌರವವನ್ನು ಸೂಚಿಸಿರುತ್ತದೆ. ಹಾಗೂ 2015ರಲ್ಲಿ ಭಾರತ ಸರ್ಕಾರವೂ ಸಹ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ಸೂಚಿಸಿರುತ್ತದೆ. ಇವರಿಗೆ ಅನೇಕ ಪ್ರಶಸ್ತಿಗಳು, ಬಿರುದುಗಳು ಬಂದಿರುತ್ತವೆ. ಬುದ್ಧಿಯವರಿಗೆ ಇವರು ಅಭಿನವ ಬಸವಣ್ಣ, ತ್ರಿವಿಧ ದಾಸೋಹಿಗಳು, ನಡೆದಾಡುವ ದೇವರು ಹಾಗೂ ಪ್ರಾತಸ್ಮರಣೀಯರಾದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಈ ದಿನ ಜನಿಸಿರುವ ದಿನವಾಗಿರುವುದರಿಂದ ನಾನು ಇವರ ಸ್ಮರಣೆಯನ್ನು ಮಾಡುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.